ಕೂಡಲೇ ಒಟ್ಟನ ಬಸ್ಸಿಗೆ ಹೋಗ್ಕೊಂಡು ನಿರ್ಧಾರನೂ ಮಾಡಂಗಿಲ್ರಿ ತೀರ್ದಾಕ ಬಂದಾಗ. ನಮಸ್ಕಾರ ರೀ ಎಲ್ಲರಿಗೂ, ಹರೇ ಕೃಷ್ಣ. ಇವತ್ತು ನಾನು ನಮ್ಮ ಅಕ್ಕಗಳ ಮನೆಯಿಂದ ನಮ್ಮ ಊರಿಗೆ ಮತ್ತು ಜಮಖಂಡಿಗೆ ಹೋಗೋದು ಬಿಟ್ಟು ನೋಡ್ರಿ. ತೇರ್ದಾಳ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕುಂತ ಸಾಕಾಗಿ ಹೋಯ್ತ್ರಿ. ಯಾಕಂತಂದ್ರೆ ಬರೋ ಬಸ್ ಎಲ್ಲ ಬರೀ ಸಾಂಗ್ಲಿ, ಮಿರಜ ಮತ್ತು ರಾಯಬಾಗನ ಹೊಂಟಿದ್ದು ರೀ. ಅಷ್ಟು ಕುಂತಿದ್ದಕ್ಕೂ ಯಾವುದು ಜಮಖಂಡಿಗೆ ಹೋಗು ಬಸ್ ಬರಲಿ ಇಲ್ರಿ. ಈ ಕಡೆಗೆ ಬ್ಯಾಸರಾಗಿ ಮನೆಗೆ ಹೊಂಟೀನಿ ನೋಡ್ರಿ. ಊರಿಗೆ ಹೋಗ್ಬೇಕು ಅನ್ನೋ ಎಕ್ಸೈಟ್ಮೆಂಟಾಗಿ ಹೋಗ್ಬಿಟ್ರಿ. ನಾವು ಊರಿಗೆ ಹೋಗಿ ನಮ್ಮ ರಾಣಿ ನೋಡ್ಬೇಕು ಅನ್ನೋದಿತ್ತು. ನೋಡೋಣ ನಡ್ರಿ ಏನೇನು ಆಕೈತೆ ಮುಂದೆ. ಹೊಳ್ಳೆ ಮನೆಗೆ ಹೋದ ತಕ್ಷಣ ಒಂದು ಟ್ರಾನ್ಸಿಷನ್ ವೀಡಿಯೋ ಮಾಡ್ಬೇಕಂತ ಹೇಳಿ ಸೀರೆ ಉಟ್ಕೊಂಡೇನ್ರಿ. ಹಂಗೆ ನಮ್ಮ ಅಕ್ಕಗೂ ನೋಡ್ರಿ ಇಲ್ಲಿ ನಾನು ನಮ್ಮ ಅಕ್ಕ ನೈಟೇ ಹಾಕೊಂಡು ಒಂದು ರೀಲ್ಸ್ ಮಾಡೋಣ ಬಾ ಕಾಮಿಡಿ ಅಂತೇಳಿ ಕರೆಯತ್ತೀನಿ ರೀ. ರೀಲ್ಸ್ ಮಾಡುವಾಗ ಭಾಳಷ್ಟು ನಗು ಬರತ್ತಿತ್ರಿ, ಕಂಟ್ರೋಲ್ ಮಾಡೋಕೆ ಆಗವಲ್ತಾಗಿತ್ತು. ನಿನ್ ಜೊತೆ ಸೇರ್ಕೊಂಡು ನನ್ನ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ರೀಲ್ಸ್ ಎಲ್ಲ ಮಾಡೋದು ಮುಗ್ಯಾನ ನಮ್ಮ ಅಕ್ಕನ ಮಗನ ಜೋಡಿ ಸೇರಿ ನೋಡ್ರಿ ಇಲ್ಲಿ ಹುಳಿ ಹುಂಚಿಕಾಯಿ ತಿನ್ನತ್ತಿದ್ವಿ. ಅವ್ನು ನೋಡ್ರಿ ಹುಂಚಿಕಾಯಿ ತಿನ್ನಕ್ಕಾಗ್ಲಾರ್ದ ಒದ್ದಾಡ್ಕೊತ ತಿನ್ನಾಕತ್ತಿದ್ದ. ಫೈನಲಿ ನಮ್ಮ ಅಣ್ಣ ಸಂಜೆಗನ ನನ್ನ ಊರಿಗೆ ಬಿಡಾಕೆ ಬಿಟ್ರಿ. ನಾನು ರಬ್ಕಾವಿಗೆ ಅಷ್ಟು ಹೋಗಿ ನಮ್ಮ ರಾಣಿನ ಮತ್ತು ನಮ್ಮ ವಾರನ್ನ ನೋಡ್ಕೊಂಡು ಜಮಖಂಡಿಗೆ ಬನ್ರಿ. ಟೈಮ್ 5:15 ಆಗೈತ್ರಿ. ಈಗ ಆಲ್ರೆಡಿ ನಮ್ಮ ಹಾಸ್ಟೆಲ್ ಸನೇಕ ಅದೀನಿ. ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಹಾಸ್ಟೆಲ್ ವಾರ್ಡನ್ ಮೇಡಮ್ರಿಗೆ ನಾ ವೀಡಿಯೋ ಮಾಡೋದು ಗೊತ್ತಾಗೈತಿ. ಮೊದಲು ಕ್ಯಾಟು ಸ್ಟ್ರಿಕ್ಟ್ ಅದಾರ್ರಿ ಅವ್ರ. ಹಾಸ್ಟೆಲ್ದಕ್ಕೆ ಹೋದ್ರೆ ರೂಮ್ ನಡೆಸೋದಕ್ಕೆ ವೀಡಿಯೋ ಮಾಡೋಂಗಿಲ್ಲ, ಫುಲ್ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡ್ತಾರೆ. ಇನ್ನು ಅದು ನಮ್ಮ ರೂಮ್ಮೇಟ್ಸ್ ಹೇಳ್ಯಾರಿ. ಮುಂದೆ ಏನಾಕತಿ ಏನಿಲ್ಲ ನೋಡೋಣ ಅಂತ. ಆದಷ್ಟು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀನಿ ರೀ ನಾನು. ಈಗ ಎಕ್ಸಾಮ್ಸ್ ಸನೇ ಅದಾವ್ರಿ. ನೋಡೋಣ ರೀ, ಮಿನಿ ಬ್ಲಾಗ್ಸ್ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ. ಇರಲಿಲ್ಲ ಅಂತಂದ್ರೆ ಇನ್ನು ಒಮ್ಮೆ ಎಕ್ಸಾಮ್ ಮುಗಿಯೋಣ ಸಿಗೋದಾಕೈತ್ರಿ. ಹಾಸ್ಟೆಲ್ ಬಂತ್ರಿ, ಇಲ್ಲೇ ಸನಿ ಐತ್ರಿ. ಇದೊಂದು ಹೇಳೋದಿತ್ತು, ಅದಕ್ಕೆ ಬ್ಯಾಡಗಪ್ಪಿನ ಹಾಸ್ಟೆಲ್ಗೆ ಹೋದ್ರೆ ಹೇಳೋಕ್ಕಾಗಂಗಿಲ್ಲ ಅಂತ ಹೇಳಿ ಇಲ್ಲೇ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡಕತ್ತೀನಿ. ಈ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದಾಗ. ಟೇಕ್ ಕೇರ್, ಬೈ.